ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಸಮರ. ರಾಯಲ್ ಚಾಲೆಂಜರ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಚಿನ್ನಸ್ವಾಮಿಯಲ್ಲಿ ಬದ್ಧ ಎದುರಾಳಿಗಳ ಕಾಳಗ ಇವತ್ತು ನಡೆಯುತ್ತೆ. ಇವತ್ತು ಬೆಂಗಳೂರಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಮ್ಯಾಚ್ ಇದು. ಚಿನ್ನಸ್ವಾಮಿಯಲ್ಲಿ ಬದ್ಧ ಎದುರಾಳಿಗಳ ಕಾಳಗಕ್ಕೆ ಸಕಲ ಸಿದ್ಧತೆಗಳು ಅಥವಾ ಸ್ಟೇಡಿಯಂ ಕೂಡ ಸಜ್ಜಾಗಿದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಮೇಲೆ ಕ್ರಿಕೆಟ್ ಲೋಕದ ಕಣ್ಣೇ ಇದೆ. ವಿಜಯದ ಓಟವನ್ನ ಕಂಟಿನ್ಯೂ ಮಾಡುತ್ತಾ ಆರ್ಸಿಬಿ ಸಂಕಷ್ಟದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇದೆ. ಆದರೆ ಇನ್ನೊಂದು ಕಡೆ ಆರ್ಸಿಬಿ ಅಂತ ನೋಡ್ತಾ ಹೋಗೋದಾದ್ರೆ ಟೀಮ್ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ, ತುಂಬಾ ಬಲಾಢ್ಯವಾಗಿದೆ. ಆದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಆ ರೀತಿ ಇಲ್ಲ. 5 ಬಾರಿ ಕಪ್ ಗೆದ್ದಿದ್ದಾರೆ. ಆದ್ರೆ ಕಳೆದ ಸೀಸನ್ ನಿಂದಲೂ ಒಂದು ರೀತಿ ಕಳಪೆ ಫಾರ್ಮ್ ನಲ್ಲಿ ಸಿಎಸ್ಕೆ ಇರುವಂತದ್ದು. ಹೀಗಾಗಿ ಈ ಬಾರಿಯೂ ಅದೇ ರೀತಿ 2 ಮ್ಯಾಚ್ ನಾವು ನೋಡಿದ್ವಿ. ಸಿಎಸ್ಕೆದು ಒಂದು 2 ಮ್ಯಾಚ್ಗಳಲ್ಲೂ ಕೂಡ ಸೋತಿದೆ ಸಿಎಸ್ಕೆ ತಂಡ. ಹೀಗಾಗಿ ಸಂಕಷ್ಟದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇರುವಂತದ್ದು. ಆದ್ರೆ ಇನ್ನೊಂದು ಕಡೆ ಕಳೆದ ಶನಿವಾರ ಏನೋ ಓಪನಿಂಗ್ ಮ್ಯಾಚ್ ಆರ್ಸಿಬಿ ಆಡಿತ್ತು. ಭರ್ಜರಿಯಾಗಿ ಓಪನಿಂಗ್ ಕೂಡ ಸಿಕ್ಕಿದೆ. ಮೊದಲ ಪಂದ್ಯದಲ್ಲೇ ಆರ್ಸಿಬಿಗೆ ಭರ್ಜರಿ ಜಯ ಸಿಕ್ತು. ರಜತ್ ಪಾಟೀದಾರ್ ನೇತೃತ್ವದ ಆರ್ಸಿಬಿ ತಂಡ ಇದು. ಕಿಂಗ್ ಕೊಹ್ಲಿ ಆಟವನ್ನು ನೋಡೋದಕ್ಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ದೇವದತ್ ಪಡಿಕ್ಕಲ್ ಹಾಗೂ ಸಾಲ್ಟ್ ಬ್ಯಾಟಿಂಗ್ನ ಶಕ್ತಿ. ಡಫಿ ಬದಲು ಹೇಸಲ್ವುಡ್ ಇವತ್ತು ಆಡುವಂತಹ ಎಲ್ಲ ಸಾಧ್ಯತೆ ಇದೆ. ಮೊದಲನೇ ಮ್ಯಾಚ್ಗೆ ಹೇಸಲ್ವುಡ್ ಅವರು ಇರಲಿಲ್ಲ. ಹೀಗಾಗಿ ಇವತ್ತಿನ ಮ್ಯಾಚ್ಗೆ ಹೇಸಲ್ವುಡ್ ಆಡುವಂತಹ ಎಲ್ಲ ಸಾಧ್ಯತೆ ಇದೆ. ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಆರ್ಸಿಬಿ ಬಲಾಢ್ಯವಾಗಿದೆ. ಆದರೆ ಇನ್ನೊಂದು ಕಡೆ ಎದುರಾಳಿ ಚೆನ್ನೈ ನೋಡ್ತಾ ಹೋಗೋದಾದ್ರೆ ಈ ಬಾರಿ ಬ್ಯಾಟಿಂಗಲ್ಲೂ ಹೇಳ್ಕೊಳ್ಳುವಂತಹ ಟೀಮ್ ಇಲ್ಲ ಅಥವಾ ಬೌಲಿಂಗ್ ಕೂಡ ಇಲ್ಲ. ಹೀಗಾಗಿ ಒಂದು ರೀತಿ ಕಳಪೆ ಫಾರ್ಮ್ನಲ್ಲಿ ಸಿಎಸ್ಕೆ ಇದೆ. ಸಂಕಷ್ಟದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇದೆ. ಸತತ 2 ಪಂದ್ಯಗಳಲ್ಲಿ ಸಿಎಸ್ಕೆ ಸೋಲನ್ನ ಕಂಡಿದೆ. 2 ಪಂದ್ಯಗಳಲ್ಲಿ ಸೋಲನ್ನ ಅನುಭವಿಸಿ ಸಂಕಷ್ಟದಲ್ಲಿದೆ. ಧೋನಿ ಅನುಪಸ್ಥಿತಿ ತಂಡಕ್ಕೆ ದೊಡ್ಡ ಹೊಡೆತ ನೀಡ್ತಾ ಇದೆ. 2 ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ವೈಫಲ್ಯವನ್ನ ಹೊಂದಿದ್ದಾರೆ. ವರ್ಲ್ಡ್ ಕಪ್ನಲ್ಲಿ ಸಖತ್ತಾಗಿ ಆಡಿದ್ರು ಸಂಜು ಸ್ಯಾಮ್ಸನ್. ಆದರೆ IPL ಅಂತ ಬಂದ್ರೆ 2 ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿಲ್ಲ. ಯುವ ಆಟಗಾರ ಆಯುಷ್ ಮಾತ್ರೆ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ಕಳೆದ ಬಾರಿ ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್ನಲ್ಲಿ. ಬೌಲಿಂಗ್ನಲ್ಲೂ ಸಿಎಸ್ಕೆ ಆಟಗಾರರು ಕಳಪೆ ಆಟವನ್ನ ಆಡ್ತಿದ್ದಾರೆ. ಹೀಗಾಗಿ ಇವತ್ತಿನ ಮ್ಯಾಚ್ ಏನಾಗುತ್ತೆ ಕಾದು ನೋಡಬೇಕು. ಒಂದು ಕಡೆ ಬಲಾಢ್ಯ ಆರ್ಸಿಬಿ ತಂಡ, ಇನ್ನೊಂದು ಕಡೆ ಕಳಪೆ ಫಾರ್ಮಲ್ಲಿರುವಂತಹ ಸಿಎಸ್ಕೆ ತಂಡ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಪ್ರೇಮ್, ಇನ್ನು ಇವತ್ತು ಬೆಂಗಳೂರಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಸಮರ. ಸೊ ಹೇಗಿದೆ ಹವಾ, ಜೊತೆಗೆ ಫ್ಯಾನ್ಸ್ ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಯಾರು ಗೆಲ್ಬಹುದು ಅಂತ ಇವತ್ತು? ನಿಜ, ಫ್ಯಾನ್ಸ್ ಅದರಲ್ಲೂ ಕೂಡ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಅಂದ್ರೆ ಚಿಂತನ 100% ತವಕದಲ್ಲಿ ಇರ್ತಾರೆ. ಜೊತೆಗೆ ತವರಲ್ಲಿ ಸತತ 2ನೇ ಜಯಕ್ಕೆ ಆರ್ಸಿಬಿ ಒಂದ್ ಕಡೆಗೆ ಹವಣಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಸತತ ಸೋಲಿಗಳಿಂದ ಬಳಲಿರ್ತಕ್ಕಂಥ ಸಿಎಸ್ಕೆ ತಂಡ ವಿನ್ ಆಗ್ಬೇಕು. ಅದರಲ್ಲೂ ಕೂಡ ನಿಮಗೆ ಗೊತ್ತು ಆರ್ಸಿಬಿ ಮೇಲೆ ಸೋತ್ರೆ ಎಷ್ಟೊಂದು ಅವರಿಗೆ ಮುಖಭಂಗ ಆಗತ್ತೆ. ಹಾಗಾಗಿ ಗೆಲ್ಬೇಕಂತ. ಯಾಕಂದ್ರೆ ಹಿಂದೆ ಚೆನ್ನೈ ಬಲಿಷ್ಠವಾಗಿತ್ತು. ನಾವು ಮುಖಾಮುಖಿ ನೋಡಿದ್ರೆ 35 ಬಾರಿ ಮುಖಾಮುಖಿ ಆಗಿದ್ದಾಗ 21 ಗೆಲುವು ಹೊರದಿದೆ. ಆರ್ಸಿಬಿ 13 ಇದೆ. ಅದು ಒಂದು ಕಾಲ ಇತ್ತು. ಬಟ್ ಈಗ ಕಾಲ ಬದಲಾಗಿದೆ. ಹಾಗಾಗಿ ಸತತವಾಗಿ ಹೋದ್ ಬಾರಿಯಿಂದ ನೋಡಿದ್ರೆ 4ನೇ ಗೆಲುವಾಗುತ್ತೆ ಆರ್ಸಿಬಿಗೆ. 6 ಪಂದ್ಯಗಳ ಪೈಕಿ 4 ಗೆದ್ದಿದ್ದೀವಿ ನಾವು. ಹಾಗಾಗಿ ಬಟ್ ಈ ಬಾರಿ ಒಳ್ಳೆ ಲಯದಲ್ಲಿದೆ ಆರ್ಸಿಬಿ. ಬ್ಯಾಟಿಂಗ್ ಬಲಿಷ್ಠವಾಗಿದೆ, ಬೌಲಿಂಗ್ ನಲ್ಲಿ ಸಾಕಷ್ಟು ಸುಧಾರಿಸಿಕೊಂಡಿದೀವಿ. ಹಾಗಾಗಿ ಈಗಿನ ಯಶಸ್ಸಿಗೆ, ಸತತ ಗೆಲುವಿಗೆ ಅದು ಪ್ರಮುಖ ಕಾರಣ. ಇನ್ನೊಂದ್ ಕಡೆಗೆ ಕೊಹ್ಲಿ ಫಾರ್ಮ್ ಇರುವಂತದ್ದು. ಹೇಸಲ್ವುಡ್ ಫಿಟ್ ಇಲ್ಲ ಅಂದ್ರೂ ಡಫಿ ತುಂಬಾ ಒಳ್ಳೆ ಬೌಲಿಂಗ್ ಹಾಕ್ತಿದ್ದಾರೆ. ಅಲ್ಲೊಂದ್ ಕಡೆ ನೋಡೋದಾದ್ರೆ ಆರ್ಸಿಬಿಗೆ ಆಲ್ರೌಂಡರ್ ಗಳ ಬಲ ಹೆಚ್ಚಿದೆ. ಡಫಿ, ಭುವಿ ಮಾರಕ ದಾಳಿ ಮಾಡ್ತಾರೆ. ಬ್ಯಾಟಿಂಗ್ ಅಂತ ಬಂದಾಗ ನಿಮ್ಗೆ ಡೇವಿಡ್, ಹಾಗೇನೆ ನಮಗೆ ಶಫರ್ಡ್, ಜಿತೇಶ್, ಪಟೇದಾರ್ ಇದ್ರೆ. ಆ ಕಡೆ ಉತ್ತಮವಾದ ಬ್ಯಾಟಿಂಗ್ ಪಡೆ ಇದೆ. ದೇಶಿ ಪ್ರತಿಭೆಗಳು ಹೆಚ್ಚಿದ್ದಾರೆ. ಆದ್ರೆ ಯಾರು ಕೂಡ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಮಾತ್ರ ಸ್ವಲ್ಪ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರೆ ಸರ್ಫರಾಜ್ ಖಾನ್ ಆಡ್ತಿದ್ದಾರೆ. ಇನ್ನೊಂದ್ ಕಡೆ ಶಿವಮ್ ದುಬೆ, ಸಂಜು ಯಾರು ಕೂಡ ಆಡ್ತಾ ಇಲ್ಲ. ಹಾಗಾಗಿ ಒಂದ್ ಕಡೆಗೆ ಇವತ್ತು ಬ್ಯಾಟಿಂಗ್ ಪಿಚ್ ನಲ್ಲಿ 200+ ರನ್ ಮಾಡ್ಲೇಬೇಕಾದ ಅಗತ್ಯ ಇರೋದ್ರಿಂದಾಗಿ 220, 230 ಮಾಡಿದ್ರು ಚೇಂಜ್ ಆಗುತ್ತೆ ಈ ಪಿಚ್ ಅಲ್ಲಿ. ಆ ಕಾರಣಕ್ಕಾಗಿ ಬೃಹತ್ ಮೊತ್ತವನ್ನ ಪೇರಿಸುವ ಎಲ್ಲಾ ಯಾವ ತಂಡ ಅತ್ಯಧಿಕ ರನ್ ಮಾಡತ್ತೋ ಅದು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಚಿಂತನ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.